ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ಅರಿಷ್ಟ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಯುರ್ವೇದಿಕ್ ಅಂಗಡಿಯಲ್ಲಿ ಎಲ್ಲ ಸಿಗುವಂತಹ ಅರಿಷ್ಟ, ಹೊಟ್ಟೆ ನೋವು, ಗ್ಯಾಸ್ಟಿಕ್, ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಬಂದಾಗ, ವಾಮಿಟಿಂಗ್ ಬಂದಾಗೆಲ್ಲ ಇದು ತುಂಬ ಒಳ್ಳೆಯದು. ಇವಾಗ ಎಲ್ಲ ಕಡೆ ಜಾಸ್ತಿ ನೆಲ್ಲಿಕಾಯಿ ಬರ್ತಾ ಇದೆ. ಊರಿಗೆ ಹೋಗಿ ಬರುವಾಗ ರೋಡ್ ಸೈಡಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಮಾರ್ತಾಯಿದ್ರು. ನೋಡಿ ತುಂಬ ಖುಷಿಯಾಯಿತು. 3 kg ನೆಲ್ಲಿಕಾಯಿಯನ್ನು ತಗೊಂಡು ಬಂದಿದ್ದೀನಿ. ಫ್ರೆಶ್ ಆಗಿ ಮಾವಿನಕಾಯಿ ಮತ್ತು ನೆಲ್ಲಿಕಾಯಿಯನ್ನು ಮಾರ್ತಾಯಿದ್ರು. 3 kg ತಗೊಂಡಿದ್ದೀನಿ. 3 kg ನೆಲ್ಲಿಕಾಯಿಯನ್ನು ಯಾವ ರೀತಿ ಅರಿಷ್ಟ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೆಲ್ಲಿಕಾಯಿಯನ್ನೆಲ್ಲ ಚೆನ್ನಾಗಿ 2-3 ಸರ್ತಿ ನಾವು ಇದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಬೇಕು. ನೀರಿನಂಶ ಚೂರು ಸಹ ಇರಬಾರ್ದು. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾದ್ದು ಬೆಲ್ಲ. 3 kg ನೆಲ್ಲಿಕಾಯಿಗೆ 3 kg ಬೆಲ್ಲವನ್ನು ಇದೇ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು 3 kg ನೆಲ್ಲಿಕಾಯಿ, 3 kg ಬೆಲ್ಲ, ಅದಕ್ಕೆ 50 ಗ್ರಾಮ್ಸ್ ಜೀರಿಗೆ ಬೇಕು. ಒಂದು ಪಾನ್ ಬಿಸಿ ಆದಮೇಲೆ 50 ಗ್ರಾಮ್ಸ್ ಜೀರಿಗೆಯನ್ನು ಇದಕ್ಕೆ ಹಾಕಿದ್ದೀನಿ. ಅದೇ ರೀತಿ 50 ಗ್ರಾಮ್ಸ್ ಓಮ ಕಾಳು. ಓಮ ಅಂದರೆ ಅಜ್ವೀನ್ ಅಂತ ಹೇಳ್ತೀವಲ್ಲ ಅದು. ಈ ಜೀರಿಗೆ ಮತ್ತು ಈ ಓಮ ಕಾಳನ್ನು ಲೈಟಾಗಿ ನಾವು ಫ್ರೈ ಮಾಡಬೇಕು. ಹಸಿಯಾಗಿ ಹಾಕಬಾರ್ದು, ಅದು ನಮ್ಮದು ಅರಿಷ್ಟ ಹಾಳಾಗುತ್ತೆ. ಅದಕ್ಕೆ ಇದೇ ರೀತಿ ಲೈಟಾಗಿ ಒಂದು ಸರ್ತಿ ಇದನ್ನು ಫ್ರೈ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಬಿಸಿಯಾಗಿ, ತುಂಬ ಅದು ಬ್ರೌನ್ ಕಲರ್ ಎಲ್ಲ ಆಗೋದು ಬೇಡ. ಲೈಟಾಗಿ ಎಲ್ಲ ಕಡೆ ಬಿಸಿ ಆದರೆ ಸಾಕು. ಆವಾಗ ನಮ್ಮದು ಅರಿಷ್ಟ ಹಾಳಾಗೋದಿಲ್ಲ. ಎಷ್ಟು ವರ್ಷ ಬೇಕಾದರೂ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ನಮ್ಮದು ಜೀರಿಗೆ ಮತ್ತು ಓಮ ಕಾಳೆಲ್ಲ ಫ್ರೈ ಆಗಿದೆ. ಕೆಂಪಲ್ಲಾಗೋದು ಬೇಡ, ಇಷ್ಟು ಸಾಕು. ಚೆನ್ನಾಗಿ ಬಿಸಿ ಆದರೆ ಸಾಕು. ಇನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡಬೇಕು. ಪುಡಿ ಅಂದರೆ ಜಾಸ್ತಿ ಪುಡಿ ಮಾಡೋದು ಬೇಡ, ಸ್ವಲ್ಪ ತೆರಿಯಾಗಿ ಕ್ರಷ್ ಮಾಡಿ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೆಸ್ ಅರಿಷ್ಟವನ್ನು ಹಾಕೋದು. ನೆಲ್ಲಿಕಾಯಿಯನ್ನೆಲ್ಲ ನಾವು ಕ್ಲೀನ್ ಮಾಡಿ ಅದನ್ನು ಒಣಗಿಸಿ ಇಟ್ಟಿದ್ದೀವಿ. ಚೂರು ಸಹ ನೀರಿನ ಅಂಶ ಇರಬಾರ್ದು. ಅದೇ ರೀತಿ ಬೆಲ್ಲ, 3 kg ಬೆಲ್ಲವನ್ನು ಚೆನ್ನಾಗಿದ್ದೀನಿ. ನಂದೀಗ ಒಂಥರ ಬಿಳಿ ಕಲರ್ ಬೆಲ್ಲ, ಕಪ್ಪು ಕಲರ್ ಬೆಲ್ಲ ಆದರೂ ಆಗುತ್ತೆ. ಯಾವ ಬೆಲ್ಲ ಆದರೂ ಆಗುತ್ತೆ. ಕಪ್ಪು ಕಲರಿದ್ದು ಬೆಲ್ಲ ಸ್ವಲ್ಪ ಒಳ್ಳೆಯದು. ನಮ್ಮದು ಅರಿಷ್ಟ ಕೂಡ ಒಂದು ಸ್ವಲ್ಪ ಕಪ್ಪು ಕಲರಲ್ಲಿ ಇರುತ್ತೆ. ಇನ್ನು ನಮಗೆ ಸ್ವಲ್ಪ ಚಕ್ಕೆ ಬೇಕು. ಇದಕ್ಕೆ ಒಂದು ಸಣ್ಣ ಪೀಸ್ ಸಾಕು, ಜಾಸ್ತಿ ಬೇಕು ಅಂತಿಲ್ಲ. ನಾನು ನೋಡಿ ಇಷ್ಟೊಂದು ಚಕ್ಕೆಯನ್ನು ತಗೊಂಡಿದ್ದೀನಿ. ಅದನ್ನು ಇದೇ ರೀತಿ ಕಟ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ಭರಣಿ, ನಾವು ಎಲ್ಲ ನಮ್ಮ ಮನೆಯಲ್ಲೆಲ್ಲ ಭರಣಿಯಲ್ಲಿ ಹಾಕೋದು ನೆಲ್ಲಿಕಾಯಿ ಅರಿಷ್ಟ. ನನ್ನಲ್ಲಿ ಇವಾಗ ಭರಣಿ ಇಲ್ಲ, ಅದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಜಾರ್ ತಗೊಂಡಿದ್ದೀನಿ. ಯಾರು ಸಹ ಪ್ಲಾಸ್ಟಿಕ್ ಜಾರಲ್ಲಿ ಹಾಕಬೇಡಿ, ಭರಣಿಯಲ್ಲಿ ಹಾಕಿ, ಇಲ್ಲಾಂದರೆ ಗ್ಲಾಸ್ ಇದು ಜಾರಲ್ಲಿ ಹಾಕಿ. ನಾನಿವಾಗ ಒಂದು ಪ್ಲಾಸ್ಟಿಕ್ ಜಾರಿಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾವು ಕ್ಲೀನ್ ಮಾಡಿ ಇಟ್ಟಿರುವ ನೆಲ್ಲಿಕಾಯಿಯನ್ನು ಹಾಕಬೇಕು. ನೋಡಿ, ಇವಾಗ 3 kg ನೆಲ್ಲಿಕಾಯಿ ಇದೆ. ಅದರಲ್ಲಿ ಒಂದು 1/4 ಭಾಗದಷ್ಟು ನೆಲ್ಲಿಕಾಯಿಯನ್ನು ಹಾಕಿದ್ದೀನಿ. ಅದರ ಮೇಲೆ ಬೆಲ್ಲವನ್ನು ಹಾಕಬೇಕು. ನಾವು ಲೇಯರ್ ಆಗಿ ಹಾಕಬೇಕು. ಬೆಲ್ಲವನ್ನು ಸಹ ಒಂದು 1/4 ಭಾಗದಷ್ಟು ಬೆಲ್ಲವನ್ನು ಸಹ ಹಾಕಬೇಕು. ಇನ್ನು ಇದರ ಮೇಲೆ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಜೀರಿಗೆ ಮತ್ತು ಓಮ ಕಾಳಿದೆಯಲ್ಲ, ಅದು ಒಂದು 1/4 ಭಾಗದಷ್ಟು ಹಾಕಬೇಕು. ನೋಡಿ, ಇದೇ ರೀತಿ ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು ಆ ನೆಲ್ಲಿಕಾಯಿ ಎಲ್ಲ ಮುಗಿಯೋವರೆಗೆ. ಇನ್ನು ಸ್ವಲ್ಪ ಅದರ ಮೇಲೆ ನಾವು ತೆಗೆದಿಟ್ಟಿರುವಂತಹ ಚಕ್ಕೆಯನ್ನು ಸಹ ಹಾಕಬೇಕು. ಇದರ ಮೇಲೆ ಎಗೇನ್ ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕು. ನೆಲ್ಲಿಕಾಯಿ ಹಾಕಬೇಕು. ನೆಲ್ಲಿಕಾಯಿ ಹಾಕಿ ಅದರ ಮೇಲೆ ಬೆಲ್ಲವನ್ನು ಹಾಕಬೇಕು. ಪುಡಿ ಮಾಡಿಟ್ಟಿರುವಂತಹ ಜೀರಿಗೆ ಮತ್ತು ಓಮಕಾಳು ಮತ್ತು ಸ್ವಲ್ಪ ಚಕ್ಕೆಯನ್ನು ಸಹ ಹಾಕಬೇಕು. ಇದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ಇವಾಗ ನೋಡಿ, ನಾನೆಲ್ಲ ಹಾಕಿದ್ದೀನಿ. ಲಾಸ್ಟಿಗೆ ಇರುವ ನೆಲ್ಲಿಕಾಯಿಯನ್ನು ಸಹ ಹಾಕಿದ್ದೀನಿ. ಬ್ಯಾಲೆನ್ಸ್ ಇರುವ ಬೆಲ್ಲವನ್ನು ಸಹ ಮೇಲ್ಗಡೆ ಹಾಕಿದ್ದೀನಿ. ಇದರ ಮೇಲೆ ನಾವು ಪುಡಿ ಮಾಡಿಟ್ಟಿರುವ ಜೀರಿಗೆ ಎಲ್ಲವನ್ನು ಸಹ ಹಾಕಿ ಚೂರು ಸಹ ನೀವು ತಗೊಳ್ಳುವ ಪಾತ್ರೆಯಲ್ಲಿ ಆಗಲಿ, ಈ ನಮ್ಮದು ಕ್ಯಾನಲ್ಲಿ ಆಗಲಿ, ಯಾವ ಕೈಯು ಸಹ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಒರೆಸಿ, ಚೂರು ಸಹ ನೀರಿನ ಅಂಶ ಇರಬಾರ್ದು, ಇಲ್ಲಾಂದರೆ ಇದು ಹಾಳಾಗುತ್ತೆ. ಇದೇ ರೀತಿ ಎಲ್ಲ ಲೇಯರಾಗಿ ಮಾಡಿ ಲಾಸ್ಟ್ ಟಾಪಲ್ಲಿ ನಾನು ಬಾಕಿ ಇರುವಂತಹ ಜೀರಿಗೆ ಮತ್ತು ಓಮಕಾಳನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಕವರ್ ಮಾಡಿ ಒಳ್ಳೆ ಕ್ಲೀನಾಗಿರೋ ಬಟ್ಟೆಯಲ್ಲಿ ನಾವು ಕಟ್ಟಬೇಕು. ಕಟ್ಟಿ, ಅಂದರೆ ಬೆಲ್ಲ ಎಲ್ಲ ಇದೆಯಲ್ಲ, ಸ್ವಲ್ಪ ಇರುವೆ ಎಲ್ಲ ಬರುತ್ತೆ. ಅದಕ್ಕೆ ಇನ್ನು ಇದನ್ನು ಟೈಟಾಗಿ ಕವರ್ ಮಾಡಿ ಬಟ್ಟೆಯಲ್ಲಿ ಇದನ್ನು ಕಟ್ಟಿ 41 ಡೇಸ್, ಅಂದರೆ 41 ದಿನವ ನಾವು ಇದನ್ನು ಮುಟ್ಟದೆ ಒಂದು ಕಡೆ ಇಡಬೇಕು. ಗೊತ್ತಾಯ್ತಲ್ಲ? 41 ದಿನ ಇದನ್ನು ಮುಟ್ಟಲಿಕ್ಕಿಲ್ಲ. ನಾವು 41 ದಿನ ಒಂದು ಸೈಡಲ್ಲಿ ಇಡೋಣ.
ನೋಡಿ, ನೆಲ್ಲಿಕಾಯಿ ಅರಿಷ್ಟವನ್ನು ಹಾಕಿ ಇಟ್ಟು 41 ದಿನ ಆಯಿತು. ಇವತ್ತು 41ನೇ ದಿನ ನಾನು ಅರಿಷ್ಟವನ್ನು ತೆಗಿತಾ ಇದ್ದೀನಿ. ಚೂರು ಸಹ ನಾವು ನೀರನ್ನು ಹಾಕಿಲ್ಲ. ಆ ನೆಲ್ಲಿಕಾಯಿ ಒಳಗಡೆ ಇರುವ ನೀರು ಮತ್ತು ಬೆಲ್ಲ ಅದು ಮಾತ್ರ ಇದು. ಇನ್ನಿದನ್ನು ನಾವು ಸೋಸಿ ತೆಗಿಬೇಕು. ತೆಗೆಯೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಅರಿಷ್ಟವನ್ನು ತೆಗೆಯುವಾಗ ಸಹ ಅದಕ್ಕೆ ಯೂಸ್ ಮಾಡುವಂತಹ ಪಾತ್ರೆಯನ್ನು ಒಂದು ದಿನ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೆಗಿಬೇಕು. ಆ ಸೋಸುವಂತಹ ಪಾತ್ರೆ ಸಹ ಚೂರು ಸಹ ನೀರಿನಂಶ ಇರಬಾರ್ದು. ನಮ್ಮ ಕೈಯಲ್ಲಿ ಸಹ ಚೂರು ಸಹ ನೀರಿನಂಶ ಇರಬಾರ್ದು. ಚೆನ್ನಾಗಿದ ಒಣಗಿದ ಪಾತ್ರೆಗೆ ಇದೇ ರೀತಿ ನಾವು ಸೋಸಿ ತೆಗಿಬೇಕು ಈ ನೆಲ್ಲಿಕಾಯಿ ಅರಿಷ್ಟವನ್ನು. ನೆಲ್ಲಿಕಾಯಿ ಒಳಗಡೆ ಇರುವ ನೀರು ಮತ್ತು ಬೆಲ್ಲ. ಇನ್ನೊಂದು, ನೆಲ್ಲಿಕಾಯಿ ಅರಿಷ್ಟ ಮಾಡುವಾಗ ನಾವು 3 kgಗೆ 3 kg ಬೆಲ್ಲವನ್ನು ಹಾಕ್ತೀವಿ. ನಿಮಗೆ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಬೆಲ್ಲವನ್ನು ಹಾಕ್ಬೋದು. ಆದರೆ ಬೆಲ್ಲ ಎಷ್ಟು ನಾವು ಹಾಕ್ತೀವೋ ಅಷ್ಟು ನಮಗೆ ಅರಿಷ್ಟ ಸಿಗುತ್ತೆ. 3 kg ಬೆಲ್ಲ ಹಾಕಿದರೆ ನಮಗೆ 3 ಲೀಟ್ರ್ ಅರಿಷ್ಟ ಸಿಗುತ್ತೆ. ನೋಡಿ, ನೆಲ್ಲಿಕಾಯಿ ಎಲ್ಲ ಹೇಗಾಗಿದೆ, ಅದರ ಒಳಗಡೆದ್ದು ನೀರೆಲ್ಲ ಇಳಿದಿದೆ. ಈ ರೀತಿ ಇರುತ್ತೆ. ಇವಾಗ ನಿಮಗೆ ಬೇಡ ಒಂದು 2 kg ಬೆಲ್ಲ ಸಾಕು ಅಂದರೆ 2 kg ಬೆಲ್ಲ ಹಾಕ್ಬೋದು. ಆದರೆ ನಿಮಗೆ 2 ಲೀಟರ್ ನೆಲ್ಲಿಕಾಯಿ ಅರಿಷ್ಟ ಸಿಗೋದು. 3 kg ಬೆಲ್ಲ ಹಾಕಿದರೆ ಒಳ್ಳೆ ಸ್ವೀಟ್ ಇರುತ್ತೆ ನಮ್ಮದು ಅರಿಷ್ಟ. ಅದೇ ನೀವು ಬೆಲ್ಲ ಕಮ್ಮಿ ಹಾಕಿದರೆ ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಕಹಿ ಎಲ್ಲ ಇರೋದಿಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದನ್ನು ನಾವು ಕುಡಿದ್ರೆ ಹೊಟ್ಟೆಗೆ ತುಂಬ ಒಳ್ಳೆಯದು. ಜೀರ್ಣಶಕ್ತಿಗೆ, ಅದಕ್ಕೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಹ ನಾವು ಕೊಡ್ಬೋದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಬರೀ ನೆಲ್ಲಿಕಾಯಿ ನೀರು ಮತ್ತು ಬೆಲ್ಲ, ಜೀರಿಗೆ, ಓಮಕಾಳು. ನೋಡಿ, ನಾವು ಉಳಿದಿರುವ ಈ ಇದಿದೆಯಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಮತ್ತು ಕುದಿಸಿ ಆರಿಸಿದ ನೀರನ್ನು ಹಾಕಿ ನಮಗೆ ಇಡ್ಬೋದು. ಅದು ನಾವು ತುಂಬ ಬೇಸಿಗೆ ಇರುವ ಟೈಮಲ್ಲಿ, ಸೆಕೆ ಇರುವ ಟೈಮಲ್ಲೆಲ್ಲ ಆ ನೀರನ್ನು ಕುಡಿದ್ರೆ ನಮ್ಮ ಬಾಡಿಗೆ, ಶರೀರಕ್ಕೆ ಒಳ್ಳೆ ತಂಪು. ಇವಾಗ ನೋಡಿ, ನೆಲ್ಲಿಕಾಯಿ ಅರಿಷ್ಟವನ್ನೆಲ್ಲ ತೆಗೆದಿದ್ದೀನಿ. ನೋಡಿ, ಇಷ್ಟು ನಮಗೀಗ 3 ಲೀಟ್ರಷ್ಟು ನೆಲ್ಲಿಕಾಯಿ ಅರಿಷ್ಟ ಸಿಕ್ಕಿದೆ. ಇನ್ನಿದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟು ವರ್ಷ ಬೇಕಾದರೂ ನಮಗಿದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ನಾವು ರೆಡಿ ಮಾಡುವಾಗ ಚೂರು ಸಹ ನೀರಿನ ಅಂಶ ಇರಬಾರ್ದು. ಎಲ್ಲ ಸ್ವಲ್ಪ ಕ್ಲೀನಾಗಿ ಮಾಡಿದರೆ ಇದು ನಮಗೆ ತುಂಬ ಒಳ್ಳೆಯದು. ನಾವು ಜಾಸ್ತಿ ಹೊಟ್ಟೆ ಉಬ್ಬಿ ಬರುವುದು, ಅಜೀರ್ಣ ಆವಾಗೆಲ್ಲ ಸ್ವಲ್ಪ ಅರಿಷ್ಟವನ್ನು ಕುಡಿದ್ರೆ ಸಾಕು, ಹೊಟ್ಟೆಗೆ ಒಳ್ಳೆಯದು. ಅದೇ ರೀತಿ ಶರೀರಕ್ಕೆ ಒಳ್ಳೆ ತಂಪು ಕೂಡ ಇದು. ಮಕ್ಕಳಿಗೆ ಸಹ ನಮಗೆ ಕೊಡ್ಬೋದು. ಮಕ್ಕಳಿಗೆ ಕೊಡುವಾಗ ಒಂದು 2 ಚಮಚ ಎಲ್ಲ ಕೊಟ್ಟರೆ ಸಾಕು. ದೊಡ್ಡವರಾದರೆ ಒಂದು 50 to 100 ml ವರೆಗೆ ನಮಗೆ ಕುಡಿಬೋದು. ನಮ್ಮ ಬಾಡಿಗೆ ಒಳ್ಳೆ ತಂಪು ಕೂಡ. ನೋಡಿ, ನಮ್ಮದು ಅರಿಷ್ಟ ಎಲ್ಲ ರೆಡಿಯಾಗಿದೆ. ನಾನು 3 kg ನೆಲ್ಲಿಕಾಯಿಂದ 3 ಲೀಟ್ರ್ ಅರಿಷ್ಟವನ್ನು ಮಾಡಿದ್ದೀನಿ. ಇದನ್ನು ನಮಗಿನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ದೊಡ್ಡವರಾದರೆ ಇದೇ ರೀತಿ ನಮಗೆ ಒಂದು 50 to 100 ml ನಮಗೆ ಕುಡಿಬೋದು. ಮಕ್ಕಳಿಗಾದರೆ ಒಂದು 2 ಚಮಚ ಎಲ್ಲ ಕೊಟ್ಟರೆ ಸಾಕು. ಬೇಗ ಹೊಟ್ಟೆ ನೋವು, ಈ ವಾಂತಿ ಬರುವಾಗೆಲ್ಲ ನಮಗೆ ಇದನ್ನು ಸೇವಿಸಬಹುದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್